ಏನಾಗ್ತಾ ಇದೆ ಈ ಬೆಳವಣಿಗೆ ಅನ್ನೋದು ಸಡನ್ ಆಗಿ ಎಲ್ರಿಗೂ ಕೂಡ ಒಂದು ಶಾಕ್ ಆಗೋಯ್ತು. ಯಾಕೆ ಮದರ್ ಇಂಡಿಯಾ ಅಂತ ಹೇಳಿಕೊಂಡು ಮಂಡ್ಯದಲ್ಲೆಲ್ಲ ಓಡಾಡಿಕೊಂಡು ಅವರನ್ನು ಗೆಲ್ಲಿಸ್ಕೊಂಡು ಬಂದರು. ತದನಂತರ ಅವರು ಸ್ಪರ್ಧೆಯನ್ನು ಮಾಡೋಕ್ಕಾಗಲಿಲ್ಲ. ಈಗ ಏಕಾಏಕಿಯಾಗಿ ಆಕ್ಟಿವ್ ಆದರು ಸುಮಲತಾ ಅವರು. ಯಾವ ವಿಚಾರದಲ್ಲಿ? ಒಂದು ಪೋಸ್ಟನ್ನು ಮಾಡ್ತಾರೆ. ಆ ಪೋಸ್ಟ್ ಯಾರಿಗೆ ಅಂತ ಹೇಳಿ ಅವರು ಎಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಆದರೆ ಅದರ ಎಫೆಕ್ಟ್ ಎಲ್ಲಿಗಾಗುತ್ತೆ ಅಂತಂದರೆ ಅದು ನೇರವಾಗಿ ಇವರಿಗೆ ಆಗೋದು. ಯಾಕೆ? ಇಲ್ಲಿಯವರೆಗೂ ಅವರು ಫಾಲೋ ಮಾಡ್ತಾ ಇರ್ತಾರೆ, ಅಮ್ಮ ಅಂತ ಹೇಳ್ತಾ ಇರ್ತಾರೆ, ಫಾಲೋ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಇದು ಬಹಳ ಸಂಘರ್ಷಕ್ಕೆ ಎಡೆ ಮಾಡಿ ಕೊಟ್ಬಿಟ್ಟಿದೆ ಈಗ. ಯಾಕೆ ಅಂತಂದರೆ ಚಿತ್ರೀಕರಣಕ್ಕೆ ತೆರಳುವ ಮುನ್ನ ಡೆವಿಲ್ ಒಂದು ಶಾಕನ್ನು ಕೊಟ್ಟಿದ್ದಾರೆ. ಶೂಟಿಂಗ್ ಹೋಗ್ತಾ ಇರೋದು ಡೆವಿಲ್ ಚಿತ್ರಕ್ಕೆ, ಬಟ್ ಈಗ ಒಂದು ಶಾಕ್ ಕೊಡ್ತಾ ಇರೋದು ಡೆವಿಲ್ ರೀತಿಯಲ್ಲೇ. ಅದು ಯಾರಿಗೆ? ತಾಯಿ ಅಂತ ಹೇಳಿಕೊಳ್ಳುವಂಥ ಸುಮಲತಾ ಅವರಿಗೆ. ಮದರ್ ಇಂಡಿಯಾರನ್ನು ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಏನ್ರಿ ಅನ್ಫಾಲೋ ಮಾಡಿಬಿಟ್ರೆ ಏನಾಯಿತು ಅಂತ ನೀವೆಲ್ಲ ಹೇಳ್ತೀರಾ? ಹಂಗಲ್ಲ ಅದು ವಿಷಯ. ಇಲ್ಲಿಯವರೆಗೂ ಫಾಲೋ ಮಾಡ್ತಾ ಇದ್ದಂಥವ್ರು ಏಕಾಏಕಿಯಾಗಿ ಸುಮಲತಾ ಅವರು ಒಂದು ಪೋಸ್ಟನ್ನು ಹಾಕಿದ್ದಕ್ಕೆ ಅನ್ಫಾಲೋ ಮಾಡುವಂಥ ಪರಿಸ್ಥಿತಿಗೆ ಯಾಕೆ ಬಂದರು? ದರ್ಶನ್ ಅವರು ಮುನಿಸಿಕೊಂಡ್ರಾ? ಕೋಪ ಮಾಡಿಕೊಂಡ್ರಾ? ಏನಾದರೂ ಹೆಚ್ಚು ಕಡಿಮೆ ಆಯ್ತಾ? ತಾಯಿ ಮಗನ ಬಾಂಧವ್ಯದಲ್ಲಿ ಯಾರಾದರೂ ಮೂರನೇದವ್ರು ಕಡ್ಡಿ ಅಳ್ಳಾಡಿಸಿದ್ರಾ? ದರ್ಶನ್ ಯಾವತ್ತಿದ್ರೂ ನನ್ನ ಮಗ ಅಂತ ಹೇಳಿ ತದನಂತರ ಸುಮಲತಾ ಅವರು ಆ ಪೋಸ್ಟ್ ಮಾಡಿ ಇಷ್ಟೆಲ್ಲ ಆದ ನಂತರ ಅದಕ್ಕೆ ಸ್ಪಷ್ಟನೆಯನ್ನು ಒಂದು ಕೊಟ್ಟರು, ಯಾವತ್ತಿದ್ರು ನನ್ನ ಮಗ ಅಂತ ಹೇಳಿ. ಬಟ್ ತಾಯಿ ಅಂತ ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರಾ ಈಗ? ಇದು ಅನಗತ್ಯವಾದಂಥ ವಿವಾದ ಅಂತ ಸುಮಲತಾ ಅವರೇನೋ ಹೇಳಿಬಿಟ್ರು. ಪೋಸ್ಟನ್ನು ಹಾಕಿದ ನಂತರ ಅವರು ಅನ್ಫಾಲೋವನ್ನು ದರ್ಶನ್ ಮಾಡಿದ ನಂತರ ಇದು ಆ ಥರ ಇಲ್ಲ, ಇದು ಅನಗತ್ಯ ಅಂತೆಲ್ಲ ಹೇಳಿಬಿಟ್ರು. ಪೋಸ್ಟ್ ಯಾಕೆ ಹಾಕಿದ್ರು, ಯಾರಿಗೆ ಹಾಕಿದ್ರು, ಆ ಪೋಸ್ಟಿಗೂ ದರ್ಶನ್ಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಹಾಗಿದ್ದಾಗ ಪೋಸ್ಟ್ ಹಾಕಿದ್ದಾದರೂ ಯಾರಿಗೆ ಅನ್ನೋದನ್ನು ಖಚಿತಪಡಿಸ್ಬೇಕಲ್ಲ, ಯಾರಿಗೆ ಹಾಕಿದ್ರು ಅಂತ ಹೇಳಿ. ಹೀರೋ ಅಂತೂ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ ಅದರಲ್ಲಿ. ಯಾವ ಹೀರೋ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಪಬ್ಲಿಕ್ ಟಿವಿಗೆ ಸುಮಲತಾ ಅಂಬರೀಷ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಏನು ಆ ಸ್ಪಷ್ಟನೆ? ಯಾಕೆ ದಿಢೀರಂತ ಬೆಳವಣಿಗೆ ಆಯಿತು? ಪೋಸ್ಟ್ ಮಾಡುವಂಥ ಪರಿಸ್ಥಿತಿ ಸುಮಲತಾ ಅವರಿಗೆ ಯಾಕೆ ಬಂತು? ಈಗ ನಟ ದರ್ಶನ್ ಹಾಗೂ ಸುಮಲತಾ ಅವರ ನಡೆ ಬಹಳ ನಿಗೂಢವಾಗಿದೆ. ದಿಢೀರಂತ ಏಕಾಏಕಿಯಾಗಿ ಬೆಳವಣಿಗೆ ಯಾಕಾಯಿತು ಯಾರಿಗೂ ಅರ್ಥ ಆಗ್ತಿಲ್ಲ. 10 ತಿಂಗಳ ಬಳಿಕ ಶೂಟಿಂಗ್ಗೆ ಹೋಗಿದ್ದಾರೆ. ಮೈಸೂರಿನಲ್ಲಿ ಶೂಟಿಂಗ್ ಇದೆ. ಸ್ಟಂಟ್ ಗಿಂಟ್ ಏನೂ ಇಲ್ಲ, ಸುಮ್ಮನೆ ಡೈಲಾಗ್ ಇರುವಂಥ ಯಾವ್ಯಾವುದು ಪಾತ್ರಗಳಲ್ಲಿ ಏನು ನಿಭಾಯಿಸಬೇಕು ಅವುಗಳನ್ನಷ್ಟೇ ಶೂಟ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಜೊತೆಗೆ ಚಿತ್ರೀಕರಣಕ್ಕೂ ಮುನ್ನ ಚಾಮುಂಡಿ ದೇವಿಯ ದರ್ಶನವನ್ನು ಕೂಡ ದರ್ಶನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಗಿರುವಂಥ ಈ ಬೆಳವಣಿಗೆ ಚಿತ್ರರಂಗದಲ್ಲಿ, ರಾಜಕೀಯ ವಲಯದಲ್ಲಿ, ಅಭಿಮಾನಿಗಳಲ್ಲಿ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಏನಾಯಿತು ಸಡನ್ನಾಗಿ ಅಂತ ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮದರ್ ಇಂಡಿಯಾ ಜೊತೆ ಮುನಿಸು, ದರ್ಶನ್ ನಿರ್ಧಾರಕ್ಕೆ ಕಾರಣ ನಿಗೂಢ. ಸುಮಲತಾ ಪೋಸ್ಟ್ ಇನ್ನೂ ಗಡಗಡ. ಇಂದಿನಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ. ಆದರೆ ಚಿತ್ರೀಕರಣಕ್ಕೆ ಹೋಗುವ ಮುನ್ನ ನಟ ದರ್ಶನ್ ಶಾಕ್ ಒಂದನ್ನ ಕೊಟ್ಟಿದ್ದಾರೆ. ಈವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ದ ಸುಮಲತಾ ಅವರ ಕುಟುಂಬವನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಫಾಲೋ ಮಾಡ್ತಾ ಇದ್ದಿದ್ದೆ 6 ಜನರನ್ನ. ಅದರಲ್ಲಿ 3 ಅಂಬರೀಷ್ ಕುಟುಂಬದ ಸದಸ್ಯರೇ ಇದ್ರು. ಸುಮಲತಾ, ಅಂಬರೀಷ್, ಅಭಿಷೇಕ್ ಮತ್ತು ಅವಿವಾ ಅಭಿಷೇಕ್ ಅವರನ್ನ ಫಾಲೋ ಮಾಡ್ತಾ ಇದ್ದ ದರ್ಶನ್ ಏಕಾಏಕಿ ತಮ್ಮ ಖಾತೆಯಿಂದ 3ರನ್ನು ಹೊರಗಿಟ್ಟಿದ್ದಾರೆ. ಕಾರಣ ಮಾತ್ರ ನಿಗೂಢವಾಗಿದೆ. ಅಂಬರೀಷ್ ಅವರ ಕುಟುಂಬದ ಬಗ್ಗೆ ದರ್ಶನ್ಗೆ ವಿಶೇಷ ಪ್ರೀತಿ ಮತ್ತು ಗೌರವ ಆಯಿತು. ಅಂಬರೀಷ್ ಅವರನ್ನ ಅಪ್ಪಾಜಿ ಅಂತಾನೆ ದರ್ಶನ್ ಕರೀತಾ ಇದ್ರು. ಸುಮಲತಾ ಅವರಿಗೆ ಮದರ್ ಇಂಡಿಯಾ ಅಂತಿದ್ರು. ಅಭಿಷೇಕ್ಗೆ ತಮ್ಮನ ಸ್ಥಾನ ಕೊಟ್ಟಿದ್ರು. ಈಗ ಎಲ್ಲವೂ ಬೇಡವಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಹೀಗೆ ಏಕಾಏಕಿ ಅನ್ಫಾಲೋ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದಾಗ ಸುಮಲತಾ ಅಂಬರೀಷ್ ನೆರವಿಗೆ ಬರಲಿಲ್ಲ ಅನ್ನೋ ಅಸಮಾಧಾನ ದರ್ಶನ್ಗೆ ಇದೆಯಂತೆ. ಆ ಕಾರಣಕ್ಕಾಗಿ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಮಾತು ಕೇಳ್ಬರ್ತಿದೆ. ತಮ್ಮ ತಪ್ಪು ಇಟ್ಕೊಂಡು ಹೀರೋ ಅಂತ ಬಿಂಬಿಸ್ತಿದ್ದಾರೆ. ಮಾಜಿ ಸಂಸದೆ ಸುಮಲತಾ ಮಾರ್ಮಿಕ ಸಂದೇಶ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವರು ಕೂಡ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ತಮ್ಮದೇ ತಪ್ಪು ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡೋದು, ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು, ಗೂಬೆ ಕೂರಿಸೋದು ಮಾಡಿ ತಮ್ಮನ್ನ ತಾವು ಹೀರೋ ಅಂತ ಬಿಂಬಿಸ್ಕೊಳ್ಳೋದು. ಸತ್ಯವನ್ನ ಯಾರು ತಿರುಚುತ್ತಾರೋ ಅವರಿಗೆ ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಹೋಗುತ್ತೆ ಅಂತ ಪರೋಕ್ಷವಾಗಿ ಸುಮಲತಾ ತಿರುಗೇಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಬ್ರು ಈ ವಿಚಾರದಲ್ಲಿ ನೇರವಾಗಿ ಹೇಳಿಲ್ಲವಾದ್ರೂ ಇಬ್ಬರ ನಡೆ ನಿಗೂಢವಾಗಿ ಉಳ್ಕೊಂಡಿದೆ. ದರ್ಶನ್ ಯಾವತ್ತಿದ್ರೂ ನನ್ನ ಮಗನಿಂದ ಸುಮಲತಾ. ದರ್ಶನ್ ಗುರಿಯಾಗಿಟ್ಕೊಂಡು ಪೋಸ್ಟ್ ಮಾಡಿಲ್ಲ. ದರ್ಶನ್ ಬಗ್ಗೆ ಇನ್ಸ್ಟಾದಲ್ಲಿ ಹಾಕಿರುವ ಪೋಸ್ಟ್ಗೆ ಸುಮಲತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಗುರಿಯಾಗಿಟ್ಕೊಂಡು ನಾನು ಪೋಸ್ಟ್ ಮಾಡಿಲ್ಲ, ಎಲ್ಲೋ ಒಂದ್ ಕಡೆ ನೋಡಿದ ಪೋಸ್ಟ್ ಹಾಕಿದ್ದೇನಷ್ಟೇ ಅಂತಿದ್ದಾರೆ. ದರ್ಶನ್ ಯಾವತ್ತಿದ್ರೂ ನನ್ನ ಮಗನೇ, ಅವನಿಗೆ ಒಳ್ಳೇದಾಗ್ಲಿ ಅಂದಿದ್ದಾರೆ. ನೋಡಿ, ಇದೆಲ್ಲ ಅನಗತ್ಯವಾದ ವಿವಾದ. ಇದಕ್ಕೂ
ಅದಕ್ಕೂ ಸಂಬಂಧನೇ ಇಲ್ಲ. ನಾನು ತುಂಬಾನೇ ಜನರಲ್ ಪೋಸ್ಟ್ ಹಾಕ್ತೀನಿ. ನನ್ಗೆಲ್ಲಾದ್ರೂ ಒಂದು ಪೋಸ್ಟ್ ಕಂಡಾಗ ಅದನ್ನ ನಾನು ರೀಪೋಸ್ಟ್ ಮಾಡ್ತೀನಿ. ಅದು ನಾನು ಬರ್ದಿರೋ ಅಂತ ಸಾಲುಗಳಲ್ಲ ಅವು. ಯಾರನ್ನೋ ಟಾರ್ಗೆಟ್ ಮಾಡಿ, ಯಾರನ್ನೋ ಉದ್ದೇಶಿಸಿ ಅಂಡ್ ಯಾರನ್ನೋ ಬಿಟ್ಬಿಡಿ. ದರ್ಶನ್ ನಾನು ನೆಗೆಟಿವ್ ಮಾತಾಡ್ತೀನ? ಈಸ್ ಲೈಕ್ ಮೈ ಸನ್ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅದು ಆವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆ ಪೋಸ್ಟ್ಗೂ ದರ್ಶನ್ಗೂ ಸಂಬಂಧ ಇಲ್ಲ. ನೋಡಿ, ಕೆಲವು ಪರ್ಸನಲ್ ವಿಚಾರಗಳನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ. ಎಸ್, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ನಾನು ತುಂಬಾ ಖುಷಿ ಆಗ್ತಾ ಇದೆ ಅವ್ರು ತಿರ್ಗಾ ಮತ್ತೆ ಒಂದು ರೀತಿ ಎಲ್ಲವನ್ನು ಸರಿಪಡಿಸ್ಕೊಂಡು ಶೂಟಿಂಗು ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಂಡಸ್ಟ್ರಿಗೂ ಒಳ್ಳೇದೇನೆ, ಅಭಿಮಾನಿಗಳಿಗೂ ಒಂದು ಸಂತೋಷದ ವಿಷಯ. ಎಲ್ಲರೂ ಅದನ್ನ ಕಾಯ್ತಾ ಇರೋಂಥ ವಿಷಯನೇ ಅದು. ಒಳ್ಳೆ ಸುದ್ದಿ ಅದು. ನಾವೆಲ್ಲರೂ ಖುಷಿ ಪಡ್ತಾ ಇದ್ದೀವಿ. ನನ್ನ ವಿಚಾರ ಏನು, ನಾನೇನು ಅನ್ನೋದು ದರ್ಶನ್ಗೂ ಗೊತ್ತು, ದರ್ಶನ್ ಏನು ಅನ್ನೋದು ನನಗೂ ಗೊತ್ತು. 10 ತಿಂಗಳ ಬಳಿಕ ಶೂಟಿಂಗ್ಗೆ ಡೆವಿಲ್. ಚಿತ್ರೀಕರಣಕ್ಕೂ ಮುನ್ನ ಚಾಮುಂಡಿ ದೇವಿ ದರ್ಶನ. ನಟ ದರ್ಶನ್ಗೆ ಮೈಸೂರಿನಲ್ಲಿ ಟೈಟ್ ಸೆಕ್ಯೂರಿಟಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಂದ ಹೊರಬಂದ ನಂತರ ನಟ ದರ್ಶನ್ ಮತ್ತೆ ಬಣ್ಣ ಹಚ್ಚುತ್ತಾ ಇದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ ಕಾರಣ ಅರ್ಧಕ್ಕೆ ನಿಂತು ಹೋಗಿದ್ದ ಡೆವಿಲ್ ಚಿತ್ರದ ಚಿತ್ರೀಕರಣ ಮೈಸೂರಿನಲ್ಲಿ ಇಂದಿನಿಂದ ಶುರುವಾಗಿದೆ. ಚಿತ್ರೀಕರಣ ಆರಂಭಕ್ಕೂ ಮುನ್ನ ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಸರ್ಕಾರಿ ಅತಿಥಿ ಗೃಹಕ್ಕೆ ದರ್ಶನ್ ಆಗಮಿಸಿದ್ದಾರೆ. ಮಾರ್ಚ್ 12ರಿಂದ 15ರವರೆಗೂ ಶೂಟಿಂಗ್ ನಡೆಯಲಿದೆ. ಮಾರ್ಚ್ 14ರವರೆಗೂ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಶೂಟಿಂಗ್ ನಡೆಯಲಿದ್ದು, ಮಾರ್ಚ್ 15ರಂದು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಆಗುತ್ತೆ. ನಟ ದರ್ಶನ್ಗೆ ಟೈಟ್ ಸೆಕ್ಯೂರಿಟಿ ನೇಮಿಸಲಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.